ನಮಸ್ತೆ. ನಾನು ಬಸವರಾಜು. ಡಿ ಕೆ ಶಿವಕುಮಾರ್ ಅವರ ಮಾತುಗಳು, ಅದರಲ್ಲೂ ಮುಖ್ಯವಾಗಿ ಜಮೀರ್ ಅಹ್ಮದ್ ಖಾನ್ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಬಂದ್ಮೇಲೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಜಮೀರ್ ಅಹ್ಮದ್ ಖಾನ್ ಅವರು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಆನಂತರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು, ಜಮೀರ್ ಅಹ್ಮದ್ ಖಾನ್ ಅವರ ರಾಜೀನಾಮೆಯನ್ನು ಕೂಡ ಪಡೆಯಬಹುದು. ಯಾರು? ಡಿ ಕೆ ಶಿವಕುಮಾರ್ ಅವರ ಬಣದ ದೆಹಲಿಯಲ್ಲಿ ಕೂತಂತಹ ಕೆಲ ನಾಯಕರ ಷಡ್ಯಂತ್ರದ ಭಾಗವಾಗಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತರಿಬ್ಬರು ಸಚಿವರೇ, ಮತ್ಯಾರು ಅಲ್ಲ, ರಾಜಕೀಯ ಕಾರ್ಯದರ್ಶಿ ಅವರಲ್ಲ, ಜಮೀರ್ ಅವರಲ್ಲದೆ ಮತ್ತೂ ಒಬ್ಬರನ್ನ, ಅದು ಅಹಿಂದಾದ ಭವಿಷ್ಯದ ಸಾರಥಿ ಅಂತೆಲ್ಲ ಹೇಳ್ತಿರುವಂತವರನ್ನ ಪಟ್ಟದಿಂದ ಕೆಳಗಿಳಿಸುವಂತಹ ಬಹುದೊಡ್ಡ ಷಡ್ಯಂತ್ರ ನಡೀತಿದೆ ಅನ್ನೋದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಸಾಕ್ಷಿಯನ್ನ ನುಡಿತಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ, ಡಿಸಿಎಂ ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಅವರ ಜೊತೆಲಿ ಮಹತ್ವದ ಮೀಟಿಂಗ್ ಆಗಿದೆ. ಅಲ್ಲಿ ಏನ್ ಚರ್ಚೆ ಆಯ್ತು? ಒಂದು ತುಂಬಾ ಸರಳವಾಗಿ ನೋಡಿದ್ರೆ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಗಳೇನಿತ್ತು, ಎರಡು ಉಪಚುನಾವಣೆಗಳಲ್ಲಿ ಆ ಕ್ಷೇತ್ರಗಳ ಹೊಣೆಗಾರಿಕೆಯನ್ನು ಹೊತ್ತಂತವ್ರು ಏನ್ ಮಾಡಿದ್ರು? ಇವತ್ತು ರಿಸಲ್ಟ್ ಬಂದಿಲ್ಲ. ಮೇ 4ನೇ ತಾರೀಕು ರಿಸಲ್ಟ್ ಬರಬೇಕಿದೆ. ರಿಸಲ್ಟ್ ಬರೋಕ್ಕೂ ಮುಂಚೆನೆ ಅಲ್ಪಸಂಖ್ಯಾತ ನಾಯಕರ ತಲೆದಂಡ ಮಾಡ್ತಿದ್ದಾರೆ ಅನ್ನೋದಾದ್ರೆ ನೋ ಡೌಟ್ ಕಾಂಗ್ರೆಸ್ ಅಲ್ಲಿ ಸೋಲುತ್ತೆ ಅಂತಲೇ ಅರ್ಥ. ಬಾಗಲಕೋಟೆಯ ಲೆಕ್ಕ ಹೇಗಿದೆ? ಬಾಗಲಕೋಟೆ ಕೂಡ ಸುಲಭವಾಗಿ ಗೆಲ್ಲುತ್ತೆ ಅನ್ನುವಂತಹ ರಿಪೋರ್ಟ್, ಗ್ರೌಂಡ್ ರಿಪೋರ್ಟ್ ಸಿಕ್ಕಿಲ್ಲ ಕಾಂಗ್ರೆಸ್ಗೆ. ಬಾಗಲಕೋಟೆಯ ಹೊಣೆಗಾರಿಕೆ ಹೊತ್ತವ್ರು ಯಾರು? ಸರಿ, ಅದನ್ನ ಮಾತಾಡೋಣ. ಅದಕ್ಕೂ ಮುಂಚೆ ದಾವಣಗೆರೆ ದಕ್ಷಿಣದಲ್ಲಿ ಸಮಸ್ಯೆ ಮಾಡಿದವ್ರಿಗೆ ಈಗ ಇವ್ರು ಪ್ರಚಾರಕ್ಕೆ ಬರಲಿಲ್ಲ, ಆಯ್ತು, ಅವರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ, ಜಬ್ಬಾರ್, ನಾಜೀರ್, ಓಕೆ. ಆದ್ರೆ ಇಲ್ಲಿ ಪ್ರದೀಪ್ ಈಶ್ವರ್ ಅವರ ಹೇಳಿಕೆ, ಮೊಹಮ್ಮದ್ ನಲ್ಪಾಡ್ ಅವರ ಹೇಳಿಕೆಗಳ ಕಾರಣಕ್ಕೂ ಕೂಡ ಸಮರ್ಥ್ ಸೋಲುವಂತಹ ಸಾಧ್ಯತೆಗಳು, ಅವರ ಪಾಲು, ಪ್ರದೀಪ್ ಈಶ್ವರ್ ಮತ್ತೆ ಮೊಹಮ್ಮದ್ ನಲ್ಪಾಡ್ ಅವರ ಪಾಲು ಕೂಡ ಸಿಂಹಪಾಲೇ ಇದೆ. ಹಾಗಿದ್ರೆ ಅಲ್ಪಸಂಖ್ಯಾತ ನಾಯಕರ ಅಬ್ದುಲ್ ಜಬ್ಬಾರ್ ಸೇರಿದಂತೆ ಕೆಲ ನಾಯಕರ ತಲೆದಂಡ ಏನಾಗಿದೆ? ಅವರ ವಿರುದ್ಧ ಕ್ರಮ ತಗೊಳ್ಳುವಂತವ್ರು ಪ್ರದೀಪ್ ಈಶ್ವರ್ ವಿರುದ್ಧನೋ ಮೊಹಮ್ಮದ್ ನಲ್ಪಾಡ್ ಅವರ ವಿರುದ್ಧನೋ ಯಾಕೆ ಕ್ರಮ ತಗೊಳ್ತಿಲ್ಲ? ಅಂದ್ರೆ ಅವರಿಬ್ರು ಡಿ ಕೆ ಶಿವಕುಮಾರ್ ಅವರ ಬಣಾನ, ನಾನು ಅಹಿಂದ ಬಿಡ್ಡ ಅಂತೆಲ್ಲ ಹೇಳುವಂತಹ ಪ್ರದೀಪ್ ಈಶ್ವರ್ ಅವರು ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ಒಳಗೆ ಅಂತರ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪೂಜೆಯನ್ನ ಮಾಡ್ತಿದಾರ? ಚರ್ಚಿಸಬೇಕಾದಂತಹ ವಿಚಾರ. ಇನ್ನೂ ಮುಖ್ಯ ಅಂದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಇಳಿಯಲ್ಲ, ಅವರನ್ನ ಇಳಿಸೋದಕ್ಕೆ ಸಾಧ್ಯ ಇಲ್ಲ, ಆ ವಾತಾವರಣವೇ ಇಲ್ಲ ಅನ್ನುವಂತಹ ಗಟ್ಟಿ ನಂಬಿಕೆ, ವಿಶ್ವಾಸ ಸಿಕ್ಕ ಮೇಲೆ ಅವರನ್ನ ಬೇರೆ ಬೇರೆ ಲೆಕ್ಕಾಚಾರಗಳ ಮೂಲಕ, ಕೆಡ್ಡ ತೋಡುವ ಮೂಲಕ ಸಿಎಂ ಸ್ಥಾನದಿಂದ ಇಳಿಸುವಂತಹ ಪ್ರಯತ್ನದ ಭಾಗವಾಗಿ ಅವರ ಅತ್ಯಾಪ್ತರ ರಾಜೀನಾಮೆಗಳನ್ನ ಪಡ್ಕೊಳ್ತಾ ಬಂದ್ರೆ ಅವರ ಬಲ ಕುಗ್ಗುತ್ತೆ. ಆಗ ಅವರೇ ಬಿಟ್ಕೊಟ್ ಬಿಡ್ತಾರೆ, ಡಿ ಕೆ ಶಿವಕುಮಾರ್ ನೀನೇ ನೋಡ್ಕೊಳಪ್ಪ ಸಾಕು ಅಂತ ಹೇಳುವ ಸ್ಥಿತಿ ಬರಬಹುದು. ಆ ಸ್ಥಿತಿಗೋಸ್ಕರ ಈ ಎಲ್ಲ ಬೆಳವಣಿಗೆಗಳನ್ನ ಕಾಂಗ್ರೆಸ್ನ ಕೆಲ ನಾಯಕರು, ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತವರು, ದೆಹಲಿಯಲ್ಲಿ ಮಧ್ಯವರ್ತಿಯ ರೀತಿ, ಬ್ರೋಕರ್ ರೀತಿ ಕೆಲಸ ಮಾಡ್ತಿರುವಂತಹ ನಾಯಕ, ರಾಜ್ಯಸಭೆಯ ನಾಯಕ ಈ ಕೆಲಸವನ್ನ ಮಾಡ್ತಿರಬಹುದಾ? ನೋಡಿ, ಅಂದಾಜು ಇರುವಂತದ್ದು, ಕಾಂಗ್ರೆಸ್ನ ವಲಯದಲ್ಲಿ ಈಗ ಚರ್ಚೆ ಆಗ್ತಿರುವಂತದ್ದು, ಜಮೀರ್ ರಾಜೀನಾಮೆಯ ಬಳಿಕ ಸತೀಶ್ ಜಾರಕಿಹೊಳಿ ಅವರ ಸಚಿವ ಸ್ಥಾನಕ್ಕೂ ಕುತ್ತು ತರೋದಕ್ಕೆ ಡಿ ಕೆ ಬಣ ಸರ್ವ ಪ್ರಯತ್ನಗಳನ್ನ ಮಾಡಿ ಮುಗಿಸಿದೆ. ಒಂದು ವೇಳೆ ಉಪಚುನಾವಣೆಯಲ್ಲಿ ಎರಡೂ ಕಡೆ ಸೋತ್ರೆ ಈ ನಾಯಕರು ಯಾರು ಹೊಣೆಗಾರರು ಅಂತಿದ್ದಾರೆ, ಈ ಹೊಣೆಗಾರರಲ್ಲದೆ ಈ ಕೃತ್ಯದ ಹಿಂದೆ ಕಾಣದ ಕೈಗಳು ಷಡ್ಯಂತ್ರಗಳನ್ನ ಮಾಡಿ, ಸ್ಕೆಚ್ ಅನ್ನ ಮಾಡಿ, ಡೀಲ್ ಮಾಡಿಕೊಂಡು ಸೋಲಿಸಿರುವಂತಹ ಸಾಧ್ಯತೆಗಳಿದ್ರೆ ಇನ್ನೊಂದು ಬಣ ಏನಿದೆ ಆ ಕಡೆಗೂ ಕೂಡ ಪಾಲು, ಸಮಬಾಳು ಹಂಚಿಕೆ ಆಗ್ಬೇಕಾಗತ್ತೆ. ಇದಾದ್ಮೇಲೆ ನೋಡಿ, ಸತೀಶ್ ಜಾರಕಿಹೊಳಿ ಅವರ ಲೆಕ್ಕವನ್ನೂ ಕೂಡ ಇಲ್ಲಿಗೆ ಈ ವ್ಯಾಪ್ತಿಗೆ ತರುವ ಮೂಲಕ ದಲಿತ ಸಮಾಜದ ಅತ್ಯಂತ ಪ್ರಭಾವಿ ನಾಯಕರನ್ನೂ ಕೂಡ ಸಚಿವ ಸ್ಥಾನದಿಂದ ಇಳಿಸಿ ಪರ್ಯಾಯ ಉಪಮುಖ್ಯಮಂತ್ರಿಗಳೇ ಇಲ್ಲದ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನನ್ನ ಬಳಿ ಇನ್ನೇಯೆಲ್ಲ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪ್ಲಾನ್ ಮಾಡಿಕೊಂಡಂತೆ ಕಾಣ್ತಿದೆ. ಈಗಿನ ಎಲ್ಲ ಬೆಳವಣಿಗೆ ನೋಡಿದ್ರೆ, ಯಾಕಂದ್ರೆ ಕಾಂಗ್ರೆಸ್ 135 ಗೆಲ್ಲೋದಕ್ಕೆ ಒಕ್ಕಲಿಗ ಸಮಾಜದ ಮತಗಳಿಂದ ಅವರು ಗೆದ್ದಿಲ್ಲ. ಯಾಕಂದ್ರೆ ರಾಜ್ಯದ 185 ವಿಧಾನಸಭಾ ಕ್ಷೇತ್ರಗಳಲ್ಲಿ
ಬೇಡ. ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತಗಳಿಲ್ಲದೆ ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಗೆಲ್ಲೋಕಾಗಲ್ಲ. 224 ಕ್ಷೇತ್ರಗಳಲ್ಲಿ ಒಬ್ಬ ಎದೆ ತಟ್ಕೊಂಡು ಗಟ್ಟಿಯಾಗಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತಗಳೇ ಇಲ್ಲದೆ ನಾನು ಗೆಲ್ತೀನಿ ಅಂತ ಹೇಳುವಂತಹ ಬಿಜೆಪಿಯ ನಾಯಕನೂ ಇಲ್ಲ. ಅಲ್ಪಸಂಖ್ಯಾತ ಮತಗಳಿಂದ ಕೂಡ ಅವರು ಗೆಲ್ತಿದ್ದಾರೆ. ಕಡಿಮೆ ಪ್ರಮಾಣದಲ್ಲಿ ಅವ್ರಿಗೆ ಸಿಕ್ತಿರಬಹುದು, ಇಲ್ಲ ಅಂತಲ್ಲ. ಇಂತಹ ಸ್ಥಿತಿಯಲ್ಲಿ ಅಹಿಂದಾದ ಇಂತಹ ಶಕ್ತಿ ಇದ್ದಾಗ್ಯೂ 135 ಗೆದ್ದಂತಹ ಕಾಂಗ್ರೆಸ್ ಇವತ್ತು ಅಲ್ಪಸಂಖ್ಯಾತರ ತಲೆದಂಡ ಮಾಡೋ ಮೂಲಕ ಯಾವ ಮೆಸೇಜ್ ಅನ್ನ ಕೊಡ್ತಿದೆ. ಅದಾದ್ಮೇಲೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಸ್ಕೆಚ್ ಹಾಕಿರುವಂತಹ ಈ ರಣತಂತ್ರನೋ ಷಡ್ಯಂತ್ರನೋ ಸ್ಕೆಚ್ಚೋ ನೋಡಿದ್ರೆ ಕಾಂಗ್ರೆಸ್ ತಾನೇ ತನ್ನ ಕಾಲಿಗೆ ಕೊಡಲಿ ಪೆಟ್ಟನ್ನ ಹಾಕೊಂತಿದೆ. ಕೆಪಿಸಿಸಿ ಅಧ್ಯಕ್ಷ ಅನ್ನುವಂತಹ ದೊಡ್ಡ ಹುದ್ದೆಯಲ್ಲಿ ಕೂತಂತಹ ನಾಯಕರು 28ಕ್ಕೆ ಕಾಂಗ್ರೆಸ್ ಬರ್ದಿದ್ರೂ ಪರವಾಗಿಲ್ಲ, ಅತಂತ್ರ ಸ್ಥಿತಿ ನಿರ್ಮಾಣ ಆದ್ರೂ ಪರವಾಗಿಲ್ಲ ಅನ್ನುವ ಉಮೇದಿನಲ್ಲಿ ಇವೆಲ್ಲ ನಡೀತಿರಬಹುದಾ? ಲಾಜಿಕಲಿ ನೋಡಿ, ಅಲ್ಪಸಂಖ್ಯಾತರ ಹೆಲ್ದೆ ಹೋದ್ರೆ ನೋಡಿ, ಇದುವರೆಗೂ ದೇವರಾಜ ಅರಸು ಎಕ್ಸಾಂಪಲ್, ಬಂಗಾರಪ್ಪ ಎಕ್ಸಾಂಪಲ್ ನೋಡಿದ್ರೆ ಹಿಂದುಳಿದವರು ಕೈ ಕೊಟ್ಟಾಗೆಲ್ಲ ಕಾಂಗ್ರೆಸ್ ಸ್ಥಿತಿ ತುಂಬಾ ಕೆಳಗೋಗಿದೆ. ಈ ಸಲ ಅಲ್ಪಸಂಖ್ಯಾತರೇ ಕೈ ಕೊಟ್ಬಿಟ್ರೆ ನಿಜವಾಗಿಯೂ ಪರ್ಯಾಯ ವೇದಿಕೆ ಏನೋ ಮಾಡ್ಕೋತಾರೆ. ಇನ್ನೂ ಒಂದು ಲೆಕ್ಕ, ಮೈತ್ರಿಯಿಂದ JDS ಹೊರಗೆ ಬರಬಹುದು, JDSಗೆ ಈ ಅಲ್ಪಸಂಖ್ಯಾತ ನಾಯಕರು ಮತ್ತೆ ಬಂದು ಸೇರಬಹುದು. ಆಗ 28ಕ್ಕೆ ನಾವು 50, 60, 70 ಗೆಲ್ಲುವ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಇರುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕೆ, ಕೇವಲ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ 28ರಲ್ಲಿ ತನ್ನ ಅಧಿಕಾರವನ್ನ ಕಳ್ಕೊಂಡ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಡಿ ಕೆ ಶಿವಕುಮಾರ್ ಅವರ ಅಹಿಂದ ವಿರೋಧಿ ಧೋರಣೆ. ಬ್ರದರ್ಸ್ ಅಂತಿದ್ರಲ್ಲ ಡಿ ಕೆ ಶಿವಕುಮಾರ್, ಆ ಬ್ರದರ್ಸ್ಗೆ ಎಷ್ಟು ಸಾಧ್ಯವೋ ಅಷ್ಟು ಡಿವೈಡ್ ಮಾಡಿ ಬೆಂಕಿ ಹಚ್ಚಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ಅಂತ ಸಿದ್ದರಾಮಯ್ಯ ಬಣ ಮಾತಾಡ್ತಿರುವಂತದ್ದು. ಒಂದು ವೇಳೆ ಜಮೀರ್ ಅವರ ರಿಸೈನ್ ಬಳಿಕ ಸತೀಶ್ ಜಾರಕಿಹೊಳಿ ಅವರ ರಿಸೈನ್ಗೂ ಇವರು ಪ್ಲಾನ್ ಮಾಡಿದ್ದಾರೆ ಅನ್ನೋದಾದ್ರೆ ಸಿದ್ದರಾಮಯ್ಯ ಅವರ ಬಣ ಅಲ್ಟರ್ನೇಟಿವ್ ವೇದಿಕೆಯೊಂದನ್ನು ಸೃಷ್ಟಿಸಿಕೊಳ್ಳುತ್ತಾ, ಅಥವಾ ಸತೀಶ್ ಅವರನ್ನೂ ಟಾರ್ಗೆಟ್ ಮಾಡ್ಬಿಟ್ರೆ ಸಿದ್ದರಾಮಯ್ಯ ಅವರು ಆಗ್ಲೂ ಸುಮ್ಮನೆ ಕೂತಿರ್ತಾರಾ? ಕಮೆಂಟ್ ಮಾಡಿ.